ತಾವು ನಿನ್ನೆ ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿದ್ರಿ. ಸರ್ಕಾರದ ನಿರ್ಧಾರ ಈಗ ರಾಜ್ಯಪಾಲರು ವ್ಯಕ್ತಪಡಿಸಿರುವಂಥ ಆಕ್ಷೇಪಣೆಗಳನ್ನು ತೆಗೆಯೋದಕ್ಕೆ ಸರ್ಕಾರ ಒಪ್ಪಿದೆಯಾ? ಇಲ್ಲ, ಈಗಾಗಲೇ ನಾವು ಏನು ಭಾಷಣವನ್ನು ತಯಾರು ಮಾಡಿದ್ದೀವಿ ಅದು ಮುದ್ರಣ ಆಗಿ ಬಂದ್ಬಿಟ್ಟಿರುತ್ತೆ. ಮತ್ತು ಅದನ್ನು ಎಲ್ಲ ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಮಾನ್ಯ ರಾಜ್ಯಪಾಲರಿಗೆ ನಾವು ನಿನ್ನೆ ಕೂಡ ಅವರ ಗಮನಕ್ಕೆ ತಂದಿರುವಂಥದ್ದು ಮತ್ತು ಅವರ ಆಹ್ವಾನಕ್ಕೆ ತಂದಿರುವಂಥದ್ದು ಸಂವಿಧಾನ ಏನು ಹೇಳ್ತದೆ, ಕೆಲವು ತೀರ್ಪುಗಳೇನು ಹೇಳ್ತದೆ, ಮತ್ತು ಈ ರೀತಿಯಾದಂಥ ಸನ್ನಿವೇಶ ಉಂಟಾದಾಗ ಲೋಕಸಭಾನಲ್ಲಾಗಿರುವಂಥ ಚರ್ಚೆ, ಅಂದಿನ ಗೃಹ ಸಚಿವರು ಹೇಳುವಂಥದ್ದು ಮತ್ತು ಈ ಕಾನೂನಿನ ಅರಿವಿಕೆಯನ್ನು ಅವ್ರಿಗೆ ಗೊತ್ತಿದೆ, ಆದರೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡಲಿಕ್ಕೆ ನಿನ್ನೆ ಮೊದಲನೇದಾಗಿ ಮಾನ್ಯ ಕಾನೂನು ಸಚಿವರ ಜೊತೆ ನಾವು ಹೋಗಿದ್ವಿ. ನಂತರ ಅವ್ರ ಜೊತೆ ಚರ್ಚೆ ಆಗಿದ ಮೇಲೆ ಕೆಲವು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ನಾವು ಏನು ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯ, ಎಲ್ಲರ ಸ್ಪಷ್ಟವಾದಂಥ ಅಭಿಪ್ರಾಯ ಎಲ್ಲ ಸಚಿವರದ್ದು ಕೂಡ ನಾವು ಅದನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಣ್ಣ ಪುಟ್ಟ ಏನಾರೆ ಭಾಷೆ ಬಳಕೆಯಲ್ಲಿರ್ಬೋದು, ಅದನ್ನು ಸರಿಪಡಿಸ್ಕೊಳೋವಂಥದ್ದು ಬೇಕಾದ್ರೆ ಮಾಡೋಣ. ಯಾವ್ದಾರೆ ತಮಗೆ ರಿಸರ್ವೇಷನ್ ಇದ್ದರೆ ಒಂದು ಪದಗಳ ಅದನ್ನು ಸರಿ ಮಾಡೋಣ ಅಂತ. ಆದರೆ ಅವರು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಇದೇ ಭಾಷಣವನ್ನು ಓದಬೇಕು ಅಂತೇಳಿ ಅವ್ರಿಗೆ ತಿಳಿಸಿ ಅಂತೇಳಿ ಮತ್ತೆ ನಾನು ನಿನ್ನೆ ರಾತ್ರಿ ಹೋಗಿ 1 ಗಂಟೆ ಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೆ. ಅವ್ರಿಗೆ ಇದನ್ನೇ ಮನವರಿಕೆಯನ್ನು ಮಾಡಿದ್ದೀನಿ. ಅವರು ನಾಳೆ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ನೀವು ಬನ್ನಿ ರಾಜಭವನಕ್ಕೆ 10:15 ಬನ್ನಿ, ನಾನು ತೀರ್ಮಾನ ತೊಗೊಂಡಿರ್ತೀನಿ ಅಂತ ಹೇಳಿದ್ರು. ಅವರು 100ಕ್ಕೆ 100 ವಿಧಾನಸಭೆಗೆ ಬರ್ತಾರೆ, ಭಾಷಣವನ್ನು ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ಯಾಕಂದರೆ ನಾವು ಹೇಳ್ತಾ ಇರೋದು ಸಂವಿಧಾನಿಕವಾಗಿ, ಬರದೇ ಇರೋದು ಅಸಂವಿಧಾನಿಕವಾಗ್ತದೆ. ಈಗ ತಾವು ನಿನ್ನೆ ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿದ್ರಿ. ಸರ್ಕಾರದ ನಿರ್ಧಾರ ಈಗ ರಾಜ್ಯಪಾಲರು ವ್ಯಕ್ತಪಡಿಸಿರುವಂಥ ಆಕ್ಷೇಪಣೆಗಳನ್ನು ತೆಗೆಯೋದಕ್ಕೆ ಸರ್ಕಾರ ಒಪ್ಪಿದೆಯಾ? ಇಲ್ಲ, ಈಗಾಗಲೇ ನಾವು ಏನು ಭಾಷಣವನ್ನು ತಯಾರು ಮಾಡಿದ್ದೀವಿ ಅದು ಮುದ್ರಣ ಆಗಿ ಬಂದ್ಬಿಟ್ಟಿರುತ್ತೆ. ಮತ್ತು ಅದನ್ನು ಎಲ್ಲ ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಮಾನ್ಯ ರಾಜ್ಯಪಾಲರಿಗೆ ನಾವು ನಿನ್ನೆ ಕೂಡ ಅವರ ಗಮನಕ್ಕೆ ತಂದಿರುವಂಥದ್ದು ಮತ್ತು ಅವರ ಆಹ್ವಾನಕ್ಕೆ ತಂದಿರುವಂಥದ್ದು ಸಂವಿಧಾನ ಏನು ಹೇಳ್ತದೆ, ಕೆಲವು ತೀರ್ಪುಗಳೇನು ಹೇಳ್ತದೆ, ಮತ್ತು ಈ ರೀತಿಯಾದಂಥ ಸನ್ನಿವೇಶ ಉಂಟಾದಾಗ ಲೋಕಸಭಾನಲ್ಲಾಗಿರುವಂಥ ಚರ್ಚೆ, ಅಂದಿನ ಗೃಹ ಸಚಿವರು ಹೇಳುವಂಥದ್ದು ಮತ್ತು ಈ ಕಾನೂನಿನ ಅರಿವಿಕೆಯನ್ನು ಅವ್ರಿಗೆ ಗೊತ್ತಿದೆ, ಆದರೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡಲಿಕ್ಕೆ ನಿನ್ನೆ ಮೊದಲನೇದಾಗಿ ಮಾನ್ಯ ಕಾನೂನು ಸಚಿವರ ಜೊತೆ ನಾವು ಹೋಗಿದ್ವಿ. ನಂತರ ಅವ್ರ ಜೊತೆ ಚರ್ಚೆ ಆಗಿದ ಮೇಲೆ ಕೆಲವು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ನಾವು ಏನು ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯ, ಎಲ್ಲರ ಸ್ಪಷ್ಟವಾದಂಥ ಅಭಿಪ್ರಾಯ ಎಲ್ಲ ಸಚಿವರದ್ದು ಕೂಡ ನಾವು ಅದನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಣ್ಣ ಪುಟ್ಟ ಏನಾರೆ ಭಾಷೆ ಬಳಕೆಯಲ್ಲಿರ್ಬೋದು, ಅದನ್ನು ಸರಿಪಡಿಸ್ಕೊಳೋವಂಥದ್ದು ಬೇಕಾದ್ರೆ ಮಾಡೋಣ. ಯಾವ್ದಾರೆ ತಮಗೆ ರಿಸರ್ವೇಷನ್ ಇದ್ದರೆ ಒಂದು ಪದಗಳ ಅದನ್ನು ಸರಿ ಮಾಡೋಣ ಅಂತ. ಆದರೆ ಅವರು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಇದೇ ಭಾಷಣವನ್ನು ಓದಬೇಕು ಅಂತೇಳಿ ಅವ್ರಿಗೆ ತಿಳಿಸಿ ಅಂತೇಳಿ ಮತ್ತೆ ನಾನು ನಿನ್ನೆ ರಾತ್ರಿ ಹೋಗಿ 1 ಗಂಟೆ ಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೆ. ಅವ್ರಿಗೆ ಇದನ್ನೇ ಮನವರಿಕೆಯನ್ನು ಮಾಡಿದ್ದೀನಿ. ಅವರು ನಾಳೆ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ನೀವು ಬನ್ನಿ ರಾಜಭವನಕ್ಕೆ 10:15 ಬನ್ನಿ, ನಾನು ತೀರ್ಮಾನ ತೊಗೊಂಡಿರ್ತೀನಿ ಅಂತ ಹೇಳಿದ್ರು. ಅವರು 100ಕ್ಕೆ 100 ವಿಧಾನಸಭೆಗೆ ಬರ್ತಾರೆ, ಭಾಷಣವನ್ನು ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ಯಾಕಂದರೆ ನಾವು ಹೇಳ್ತಾ ಇರೋದು ಸಂವಿಧಾನಿಕವಾಗಿ, ಬರದೇ ಇರೋದು ಅಸಂವಿಧಾನಿಕವಾಗ್ತದೆ.